ಕನ್ನಡಿಗ ಚಾನಲ್ ವೈಟಿಯಿಂದ ಕತ್ತರಿಸಿಸ್ತವರು ಮಾಡಲು ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ಬಂದಿರುವೆ. ಇದು ಸ್ವಾಮಿಯ ಬೆಳ್ಳಿಯ ರಥವನ್ನು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಆವರಣದಲ್ಲಿ, ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂಥದ್ದು ಈ ಒಂದು ಸ್ವಾಮಿಯ ಬೆಳ್ಳಿ ರಥ. ಈ ಸ್ವಾಮಿಯ ಕ್ಷೇತ್ರವನ್ನು, ಸ್ವಾಮಿಯ ದರ್ಶನವನ್ನು, ಅಮ್ಮನವರ ಅಣ್ಣಪ್ಪ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳುವುದು ಕಣ್ಣುಗಳು ಸಾಲದು ಅನ್ನುವಂಥ ಭಕ್ತರ ಒಂದು ಅಭಿಪ್ರಾಯ, ಅನಿಸಿಕೆ ನಿಜಕ್ಕೂ ಕೂಡ ಶ್ಲಾಘನೀಯ ಹಾಗೂ ಅರ್ಥಪೂರ್ಣವಾದಂಥ ಮಾತು ಅನ್ನುವಂಥದ್ದನ್ನು ಹೇಳಲಿಕ್ಕೆ. ಇದು ಪ್ರವಚನ ಮಂಟಪ. ಇಲ್ಲಿ ಸ್ವಾಮಿಯ ಪ್ರವಚನಗಳನ್ನು ನಡೆಯುತ್ತದೆ. ಯಾವುದಾದ್ರು ಕಾರ್ಯಕ್ರಮ ನಡೆದರೆ ಇದೇ ಒಂದು ಸ್ಥಳದಲ್ಲಿ ನಡೀತಿರತಕ್ಕಂಥ ಸ್ವಾಮಿಯ ಪ್ರವಚನ ಮಂಟಪ ದೇವಸ್ಥಾನದ ಎದುರಿಗೇ ಇದೆ. ಅದನ್ನು ಕೂಡ ತಾವು ನೋಡ್ಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಪ್ರದೇಶ ಮನೆಯಲ್ಲಿ ಈಗಿನ ಧರ್ಮಾಧಿಕಾರಿಗಳಿರತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆ ಅವರು ವಾಸಿಸತಕ್ಕಂಥ ಒಂದು ಪುಣ್ಯ ಸ್ಥಳ ಅಂತ ಹೇಳ್ಬೋದಾಗಿದೆ. ಅವರ ದರ್ಶನವನ್ನು ಕೂಡ ನಾನೀಗ ಪಡೆದುಕೊಂಡೆ. ಧರ್ಮಸ್ಥಳದಲ್ಲಿ ಧರ್ಮ ಉಳಿದಿದೆ ಅನ್ನೋ ಮಾತು ನಿಜಕ್ಕೂ ಕೂಡ ಸತ್ಯವಾದಂಥದ್ದು. ಈ ಒಂದು ಪ್ರಸಂಗವನ್ನು ನಾನು ಹೇಳ್ತಾ ಇಲ್ಲ, ಇವತ್ತು ನನಗೆ ಅನುಭವಕ್ಕೆ ಆಗಿರ್ತಕ್ಕಂಥ ಒಂದು 5 ಸಲ ಆಗಿರ್ತಕ್ಕಂಥ ಒಂದು ಸ್ವಾಮಿಯ ದರ್ಶನದ ನಿದರ್ಶನಗಳು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಹಲವಾರು ದಿನಗಳಿಂದ ನಾನು ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರೋದಿಲ್ಲ. ಆದರೂ ಕೂಡ ಇವತ್ತು ನಾವು ಬಂದು ಸ್ವಾಮಿಯ ದರ್ಶನ ಪಡಲಿಕ್ಕಾಗಿ ನಿನ್ನೆ ರಾತ್ರಿ ಬಂದು ಇಲ್ಲಿ ರೂಮ್ಗಳು ಸಿಗಲಿಲ್ಲ. ಆದರೂ ಕೂಡ ನಾವು ಉಜಿರೆಗೆ ಹೋಗಿ ಇಲ್ಲಿ ರೂಮನ್ನು ಪಡೆದು ಅಲ್ಲಿ ನಾವು ಹಾಲ್ಟ್ ಮಾಡಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬಂದು ಈಗ ನಾಳೆ ಅಂದರೆ ಸೋಮವಾರ ಬಕ್ರೀದ್ ಹಬ್ಬನೂ ಇದೆ. ಜೊತೆಗೆ ಶನಿವಾರ ರವಿವಾರ ಹೀಗೆ ಸಾಲು ರಜೆಗಳಿರೋದ್ರಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಗಳಲ್ಲಿ, ಲಕ್ಷಾಂತರ ಸಂಖ್ಯೆಗಳಲ್ಲಿ ಆಗಮಿಸ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಿನ್ನೆ ಬಂದಾಗ ನಮಗೆ ಆಗಿರ್ತಕ್ಕಂಥ ಅನುಭವ ನಿಜಕ್ಕೂ ಕೂಡ ಒಂದು ಅನುಭವ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 6 ಗಂಟೆಗೇ 6:30 ಗಂಟೆಯಿಂದ ನಾವು ಪ್ರಯತ್ನ ಮಾಡಿದರೂ ಕೂಡ ನಮಗೆ ಸಾಯಂಕಾಲ ಈಗ ಎಷ್ಟು ಗಂಟೆ ಆಗಿದೆ, ನಾವು 6ರಿಂದ 6:30 ಗಂಟೆ ಅಷ್ಟು ಸಮಯದವರೆಗೂ ಕೂಡ ನಾವು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾದೆವು ಅನ್ನುವಂಥ ಧನ್ಯತಾ ಭಾವನೆಯು ಕೂಡ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕಂದರೆ ಧರ್ಮ ಇರೋದೇ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾರೆ. ಏನಾದರೂ ನಾವು